ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕೆಲ್ಸಕ್ಕೆ ಹೋಗಿದ್ದೆ, ಬಂದೆ ನೋಡಿ 7 ಗಂಟೆ ಟೈಮ್ ಆಲೆ. ಇವತ್ತು ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ದೇವ್ರ ಕಾರ್ಯ. ನಮ್ಮ ಫ್ರೆಂಡ್ ಮನೇಲಿ ಕಾರ್ತಿಕ್ ಮಾಸ ಅಲ್ವಾ, ಶನಿಮಕ್ಕನ ಕತೆ ಇಟ್ಕೊಂಡಿದ್ದಾರೆ. ಈಗ ಹೋಗ್ಬೇಕು. ಅದಕ್ಕೆ ನೋಡಿ ಬೆಳಗ್ಗೆ ಸ್ನಾನ ಏನು ಮಾಡ್ಕೊಂಡು ಹೋಗಿರಲಿಲ್ಲ. ಹಂಗೆ ಹೋಗಿದ್ದೆ. ಅಲ್ಲೆಲ್ಲರನ್ನೂ ಮುಡಿಸ್ಕೊಂಡು ಅವ್ರ ಜೊತೆ ಇಲ್ಲ ಕೆಲಸ ಮಾಡಿರ್ತೀನಲ್ಲ, ಪಿಯರ್ಸ್ ಆಗಿರೋರು ಇರ್ತಾರೆ. ನಾನು ವಾಶ್ರೂಮ್ಗೆಲ್ಲ ಹೋಗ್ತೀನಿ. ಹಂಗೆ ಬೆಳಗ್ಗೆ ಸ್ನಾನ ಮಾಡಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಅದು ಶನಿವಾರದವ್ರಿಗೆ ಅಂದರೆ ಸ್ವಲ್ಪ ಭಯನೇ ಅಲ್ವಾ. ಅದಕ್ಕೇ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ ಗೀಝರಲ್ಲಿ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ರೆಡಿಯಾಗಿಬಿಟ್ಟು ಸಿಗ್ತೀನಿ, ಓಕೆನಾ? ನೋಡಿ ಫ್ರೆಂಡ್, ಈ ಥರ ರೆಡಿಯಾಗಿದ್ದೀನಿ. ಎಲ್ಲ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ, ಜುಮ್ಕಿ ಹಾಕೊಂಡಿದ್ದೀನಿ, ಒಂದು ಸರ ಹಾಕೊಂಡಿದ್ದೀನಿ, ಬಳೆ ಹಾಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದ್ದೀನಾ? ಸಿಂಪಲಾಗಿ ರೆಡಿ ಇದೆ, ಏನಂತ ಇದಾಗ ರೆಡಿಯಾಗಿಲ್ಲ. ಜಸ್ಟ್ ಒಂದು ಇನ್ನು ಪೂಜೆ ಸಾಮಾನು ತಗೋಬೇಕು. ಅಂಗಡಿ ಪೂಜೆ ಸಾಮಾನು ತಗೊಂಡು ಹೊಡ್ತೀನಿ. ಅಲ್ಲಿ ವಿಡಿಯೋ ಮಾಡ್ತೀನಿ, ಓಕೆನಾ? ಬಾಯ್. ನೋಡಿ ಬಂದೆ. ಆಮೇಲೆ ದೇವ್ರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರಿಗೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ಆಗಲೇ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಂಗೆ ತುಂಬ ಇಷ್ಟ ಶನಿಮಹಾತ್ಮ ದೇವರು ಅಂದರೆ. ನಂಗೆ ರಾಘವೇಂದ್ರ ಸ್ವಾಮಿನೂ ಇಷ್ಟ, ಶನಿಮಹಾತ್ಮ ದೇವರು ತುಂಬ ಇಷ್ಟ. ಏನೋ ಒಂಥರ ಖುಷಿ ಆ ದೇವ್ರು ನೋಡಿದ ತಕ್ಷಣ. ಬೇರೆ ಏನಕ್ಕೆ ಹೋಗೋಕ್ಕೂ ಮಿಸ್ ಮಾಡಿದ್ರು ನಾನು ಶನಿಮಹಾತ್ಮ ದೇವರ ಪೂಜೆಗೆ ಒಂಥರ ಮಿಸ್ ಮಾಡೋಲ್ಲ. ಆ ತಮಟೆ ಸೌಂಡು, ಈ ಪೂಜೆ ಅಪ್ಪ ಈ ಚುಮ್ಮನತ್ತೆ ಫ್ರೆಂಡ್, ಅಷ್ಟು ಚೆನ್ನಾಗಿತ್ತು ಪೂಜೆ. ಮಾತ್ರ ಸೂಪರಾಗಿ ಮಾಡಿಸಿದ್ರು ನೋಡಿ. ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ದೇವ್ರಿಗೆ ಅಲಂಕಾರನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರಸಾದ ಎಲ್ಲ ಇಸ್ಕೊಂಡು, ಆಮೇಲೆ ಹಂಗೂ ಪಾಪ ಅವಳು ಇರು ಕತೆ ಕೇಳ್ಕೊಂಡು ಹೋಗು ಬೆಳಗ್ಗೆವರೆಗೂ ಅಂತ ಇದ್ಲು. ಇಲ್ಲ, ನನ್ನ ಮಗಳು ಬೇರೆ ಟೆಸ್ಟ್ ನಡೀತಾ ಇತ್ತು, ಅವಳು ಓದ್ಕೊಬೇಕು, ಆಗಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ. ನನ್ನ ಪಾಪ ಎಷ್ಟು ಹಿಂಸೆ ಮಾಡಿದ್ಲು, ಇರು ಅಂತ. ಆಮೇಲೆ ಬಂದುಬಿಟ್ಟೆ ನಾನು. ನೋಡಿ ದೇವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು, ಜನನೇ ಇದ್ದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ತಮಟೆ ಸೌಂಡ್ ಕೇಳೋಕ್ಕೆ ಖುಷಿ ಫ್ರೆಂಡ್. ಅಲ್ವಾ? ತಮಟೆ ಸೌಂಡ್ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ಅಷ್ಟು ಚೆನ್ನಾಗಿ ಒಂಥರ ಏನೋ ವೈಬ್ರೇಷನ್ ಆಗುತ್ತೆ ದೇವ್ರ ಕಾರ್ಯಗಳಲ್ಲಿ ಈ ಥರ ಮಾಡಿದ್ರೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲೇ ಆಗ್ಬಿಟ್ಟಿತ್ತು, 10 ಕಾಲ ಆಗ್ಬಿಟ್ಟಿತ್ತು. ಬಂದ್ವಿ. ಆಮೇಲೆ ಕತೆ ಎಲ್ಲ ಮಾಡ್ತಾಯಿರೋ ಒಂದು ಸ್ವಲ್ಪ ಹೊತ್ತಿದ್ದೆ ಅಷ್ಟು. ಕೇಳಿದ್ರೆ ಪೂರ್ತಿ ಕೇಳಬೇಕಲ್ಲ, ಪೂರ್ತಿ ಕೇಳೋಕ್ಕಾಗಲ್ಲ. ಬಂದ್ಬಿಟ್ಟು ಈ ಥರ ಚೆನ್ನಾಗಿ ಮಾಡ್ತಿದ್ರು, ನಾನು ಸೂಪರಾಗಿ ಮಾಡ್ತಿದ್ರು. ಫ್ರೆಂಡ್, ಎಲ್ಲ ಮುಗಿಸ್ಕೊಂಬಂದ್ವಿ ಪೂಜೆ, ಊಟ ಎಲ್ಲ ಮುಗಿಸ್ಕೊಂಡ್ಬಂದು ನಿದ್ದೆ ಬರ್ತೈತೆ. ಊಟ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿತ್ತು. ದೇವ್ರ ಪೂಜೆನೂ ಚೆನ್ನಾಗಿ ಮಾಡಿದರು. ದೇವ್ರಿಗೆ ಅಲಂಕಾರ ಎಲ್ಲ ಸೂಪರಾಗಿ ಮಾಡಿದರು. ಆ ಶನಿಮಹಾತ್ಮ ದೇವ್ರಿಗೆ ಸಖತ್ತಾಗಿತ್ತು ಫ್ರೆಂಡ್. ಇದಾಗಿದೆ ನನ್ನದು ಪುಟ್ಟ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ನಾನು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್. ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಫ್ರೆಂಡ್ ಸಪೋರ್ಟ್ ಮಾಡ್ತಾರೆ ನಮ್ಗೆ ಹೇಳಿ? ನೀವುಗಳೇ ತಾನೇ ನಮಗೆ ಸಪೋರ್ಟ್ ಮಾಡಬೇಕು. ಬಾಯ್. ನಿದ್ದೆ ಬರ್ತಾಯ್ತು, ಮಲ್ಕೊಬೇಕು. 10 ಗಂಟೆ ಆಯ್ತು ಅಲ್ಲಿ ನೋಡಿ. 10 ಕಾಲು ಟೈಮ್, 10 ಕಾಲು ಬಂದಿದ್ದೀನಿ ನೋಡಿ. 8 ಗಂಟೆಗೆ ಹೋದೆ, 10 ಕಾಲಿಗೆ ಬಂದೆ. ದೇವ್ರ ಮುಂದೆ ಕೂತ್ಕೊಂಡ್ರೆ ಬರೋಕ್ಕೆ ಮನಸ್ಸು ಬರಲ್ಲ, ಅದಕ್ಕೆ. ಓಕೆ, ಬಾಯ್, ಗುಡ್ ನೈಟ್.